ವೇದ ಪ್ರಭೇದ ಸಂಗ್ರಹದಲ್ಲಿ ನಾವಿವತ್ತು ಮಾರ್ಗಣ ಸ್ಥಾನ ನೋಡಿದ್ವಿ. 14 ಮಾರ್ಗಣ ಸ್ಥಾನ, ಗತಿಯಿಂದ ಆಹಾರಕದವರೆಗೆ 14 ಇದೆ. ಈಗ 15ನೇದೇನಿದೆ? ಗುಣಸ್ಥಾನ. ಗುಣಸ್ಥಾನ ಎಷ್ಟಿದೆ? 14 ಇದೆ. ಅದನ್ನು ಈ ಕಡೆ ಪೇಜ್ ನಂಬರ್ 3 ತೆಗೀರಿ. ಪೇಜ್ ನಂಬರ್ 3, ಪೇಜ್ ನಂಬರ್ 3ರಲ್ಲಿ ನೋಡಿ, ಗುಣಸ್ಥಾನ 14 ಇದೆ. ಏನನ್ನ? ಮನುಷ್ಯನ ಭಾವನೆಯನ್ನು ಆಧಾರವಾಗಿಟ್ಕೊಂಡು ಮನುಷ್ಯನ ಭಾವನೆ ಎಷ್ಟು ಚಲೋ ಆಗುತ್ತೆ ಆ ಪ್ರಕಾರವಾಗಿ 14 ಸ್ಟೆಪ್ ಮಾಡಿದ್ದಾರೆ. ಆ 14 ಸ್ಟೆಪ್ಪಲ್ಲಿ ಯಾವ್ಯಾವುದು? ಮೊದಲನೇದು ಮಿಥ್ಯಾತ್ವ, ಸಾಸಾಧನ, ಮಿಶ್ರ, ಅವಿರತ. ಅದನ್ನು ವ್ರತರಹಿತ ಅಂತ ಹೇಳ್ತಾರೆ. ಅವಿರತ, ವ್ರತರಹಿತ. ದೇಶವಿರತ, ಪ್ರಮತ್ತ ವಿರತ, ಅಪ್ರಮತ್ತ ವಿರತ, ಅಪೂರ್ವಕರಣ, ಅನಿವೃತ್ತಿಕರಣ, ಸೂಕ್ಷ್ಮ ಸಾಂಪ್ರಾಯ, ಉಪಶಾಂತ ಮೋಹ, ಕ್ಷೀಣ ಮೋಹ, ಸಯೋಗ ಕೇವಲಿ, ಅಯೋಗ ಕೇವಲಿ. ಈಗ 14 ಹೆಸರುಗಳನ್ನು ಹೇಳಿದ್ವಿ. ಈ 14 ಹೆಸರುಗಳಿಗೆ ಏನು ವಿಶೇಷ? ಸಂಜ್ಞೆ ಅಂತ ಬಂತು ಮೊದಲು ಮಾರ್ಗಣ ಸ್ಥಾನದಲ್ಲಿ. ಎಷ್ಟು ಸಂಜ್ಞೆಯಲ್ಲಿ ಎಷ್ಟು ಭೇದ ಇದೆ? ಅಲ್ಲೇ ಪಕ್ಕದಲ್ಲಿದೆ. ಕೆಳಗಡೆ 2 ಪ್ರಕಾರ ಇದೆ. ಯಾವ್ಯಾವುದು? ಸಂಜ್ಞೆ ಅಂತಂದರೆ ಮನಸಹಿತ, ಅಸಂಜ್ಞೆ ಅಂದರೆ ಮನರಹಿತ. ಈ ಸಂಜ್ಞೆ ಜೀವಿ. ಭವ್ಯ ಎಷ್ಟಿದೆ? 2 ಇದೆ. ಭವ್ಯ, ಅಭವ್ಯ. ಭವ್ಯ ಅಂದ್ರೇನು? ಯಾವ ಜೀವ ಒಂದಲ್ಲ ಒಂದು ದಿನ ಮೋಕ್ಷಕ್ಕೆ ಹೋಗುತ್ತೆ, ಮೋಕ್ಷ ಸಿಗುತ್ತೆ, ಯಾವುದು ಪರಮಾತ್ಮ ಆಗುವಂಥ ಶಕ್ತಿಯನ್ನು ಹೊಂದಿದೆ, ಅದಕ್ಕೆ ಭವ್ಯ. ಯಾವುದು ಶಕ್ತಿಯೇನೋ ಹೊಂದಿದೆ, ಆದರೆ ಪ್ರಯತ್ನನೇ ಮಾಡೋಣ. ಎಲ್ಲ ಜೀವಗಳಲ್ಲೂ ಪರಮಾತ್ಮ ಆಗುವಂಥ ಶಕ್ತಿ ಇದೆ. ಆದರೆ ಯಾವ ಜೀವ ಪ್ರಯತ್ನವನ್ನು ಮಾಡುತ್ತೆ ಅದಕ್ಕೆ ಭವ್ಯ ಜೀವ. ಒಂದಲ್ಲ ಒಂದು ದಿನ ಮೋಕ್ಷಕ್ಕೆ ಹೋಗುವಂಥ ಜೀವ. ಮೋಕ್ಷ ಪಡೆಯೋ ಶಕ್ತಿ ಇದೆ, ಆದರೆ ಯಾವತ್ತೂ ಮೋಕ್ಷ ಪಡೆಯೋ ಪ್ರಯತ್ನನೇ. ಈಗ ಎಲ್ಲ ಮನುಷ್ಯರಿಗೂ ಗಾಡಿ ಹೊಡೆಯೋ ಶಕ್ತಿ ಇದೆ ಅಲ್ವಾ? ಆದರೆ ಎಲ್ಲರೂ ಗಾಡಿ ಹೊಡಿತಾರ? ಎಷ್ಟೋ ಜನಕ್ಕೆ ಗಾಡಿ ಮುಟ್ಟಕ್ಕೂ ಧೈರ್ಯ ಇರೋಲ್ಲ ಅಲ್ಲ? ಗಾಡಿ ಹೊಡಿದಲ್ಲೇ ಇರೋರು ಭಾಳ ಜನ ಇದ್ದಾರೆ. ಎಲ್ರಿಗೂ ಡ್ರೈವಿಂಗ್ ಮಾಡೋಕ್ಕೆ ಬರುತ್ತಾ? ಬರಲ್ಲ. ಸೈಕಲ್ ಹೊಡಿಯೋಕ್ಕೆ ಬರಲ್ಲ ಎಷ್ಟೋ ಜನಕ್ಕೆ. ಹಾಗೆ ಯಾವುದು ಅಭವ್ಯ ಜೀವ ಇದೆ ಅದು ಯಾವತ್ತೂ ಇದಲ್ಲ. ಯಾವ ಜೀವ ಮೋಕ್ಷಕ್ಕೆ ಹೋಗುವಂಥದ್ದೇ. ಆದರೆ ಮೋಕ್ಷ ಅಂದ್ರೇನು? ತಪಸ್ಸು ಅಂದ್ರೇನು? ಜೀವ ಅಂದ್ರೇನು? ಆತ್ಮ ಅಂದ್ರೇನು? ಪರಮಾತ್ಮ ಏನೂ ಪರಿಚಯ ಯಾರಿಗಿಲ್ಲ, ಆ ಜೀವನ ಮಿಥ್ಯಾತ್ವ ಅಂತ ಹೇಳ್ತಾರೆ. ಮಿಥ್ಯಾತ್ವ ಅಂದ್ರೇನು? ಅದಕ್ಕೆ ಯಾವುದೇ ರೀತಿಯ ಪರಿಚಯ, ಮೋಕ್ಷದ ಪರಿಚಯ ಇಲ್ಲ, ಆತ್ಮನ ಪರಿಚಯ ಇಲ್ಲ, ಪರಮಾತ್ಮನ ಪರಿಚಯ ಇಲ್ಲ. ತಪಸ್ಸು ಅಂದ್ರೇನು ಅಂತ ಗೊತ್ತಿಲ್ಲ, ಧರ್ಮ ಅಂದ್ರೇನು ಗೊತ್ತಿಲ್ಲ. ಅಂತಹ ಜೀವಕ್ಕೆ ಏನಂತ ಹೇಳ್ತಾರೆ? ಮಿಥ್ಯಾತ್ವ. ಅದರ ಗುಣಸ್ಥಾನ ಎಷ್ಟು? ಅದರ ಗುಣಸ್ಥಾನ 1ನೇ ಗುಣಸ್ಥಾನ. ಮೇಲ್ಗಡೆ ಹೆಡ್ಡಿಂಗ್ ಏನಿದೆ? ಮಿಥ್ಯಾತ್ವ ಮೊದಲನೇ ಗುಣಸ್ಥಾನ ಇದೆ. ಗುಣಸ್ಥಾನ 1 ಮಿಥ್ಯಾತ್ವ ಇದೆ. ಸಾಧನ. ಇವಾಗ ನೀವು ಪಾಠಶಾಲೆಗೆ ಬರಬೇಕು, ಮೇಲ್ಗಡೆ ಕ್ಲಾಸ್ ನಡೀತಿದೆ, ಮೆಟ್ಲು ಹತ್ತಿರಿ, 1 2 3 ಹತ್ತುತ್ತೀವಿ, ಆದರೆ ಇನ್ನೂ ಮೇಲಕ್ಕೆ ಬಂದಿಲ್ಲ. ಕೆಳಗಡೆ ನೆಲ ಬಿಟ್ಟುಬಿಟ್ಟಿದ್ದೀರಾ, ಏರ್ತಾ ಇದ್ದೀರಾ, ಆದರೆ ಮೇಲೇರಿಲ್ಲ. ಏರಿದ ಮೇಲೆ ಇಳಿಬೇಕಾದ್ರೆ ಇಳಿಯಕ್ಕೆ ಹೊರಟಿದ್ದೀರಾ, ಆದರೆ ಇನ್ನೂ ಪೂರ ಕೆಳಗಡೆ ಇಳಿಲ್ಲ, ಮಧ್ಯದಲ್ಲಿದ್ದೀರ. ಸಮ್ಯಕ್ತ್ವ ಸಿಕ್ಕಿದೆ, ನಿಮಗೆ ಪರಿಚಯ ಆಗಿದೆ. ಜೈನ ಅಂದ್ರೇನು, ಜಿನ ಅಂದ್ರೇನು, ಮೋಕ್ಷ ಅಂದ್ರೇನು, ಆತ್ಮ ಅಂದ್ರೇನು ಅಂತ ಅರ್ಥ ಆಗಿದೆ.
ಅರ್ಥ ಆದಮೇಲೆ ಮತ್ತೆ ವಾಪಸ್ಸು ನೀವೇನು ಮಾಡಿರಿ, ಇದೆಲ್ಲ ಬರೀ ಸುಳ್ಳು ಆ ಥರ ಏನೋ ಅಂದ್ಕೊಂಬಿಟ್ರಿ. ಆವಾಗ ಕೆಳಗಿಳಿಯುತ್ತಲ್ಲ ಮನಸ್ಸು, ನಂಬಿಕೆ ಬಂದಿತ್ತು, ನಂಬಿಕೆ ಹೊರಟೋಯ್ತು. ಆ ಟೈಮಲ್ಲಿ ಅದಕ್ಕೆ ಮತ್ತೆ ಮಿಥ್ಯಾತ್ವಕ್ಕೆ ಬರೋದಕ್ಕೆ ಮುಂಚೆ, ಸಮ್ಯಕ್ತ್ವ ಹಿಡಿದು ಮತ್ತು ಮಿಥ್ಯಾತ್ವಕ್ಕೆ ಬರೋ ಮುಂಚೆ ಕೆಳಗಿಂದಿದೆಯಲ್ಲ ಆ ಮಧ್ಯದ ಜಾಗವನ್ನು ಸಾಸಾಧನ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಸಾಸಾಧನ. ಇದು ಎರಡನೇ ಗುಣಸ್ಥಾನ. ಇದರಲ್ಲಿ ಭಾಳ ಸಮ್ಯಕ್ ಕಡಿಮೆ ಇರುತ್ತೆ. ಮಿಶ್ರ, ಅದನ್ನು ನಂಬ್ತಾರೆ, ಇದನ್ನು ಮಾಡ್ತಾರೆ. ಬಸ್ತಿಗೂ ಬರ್ತಾರೆ, ಗುಡಿಗೂ ಹೋಗ್ತಾರೆ. ಬಸ್ತಿಗೂ ಬರ್ತಾರೆ, ಮತ್ತು ಬಸವನ ಗುಡಿಗೂ ಹೋಗ್ತಾರೆ, ಎಲ್ಲ ಗುಡಿಗೂ ಹೋಗ್ತಾರೆ, ಎಲ್ಲ ಕಡೆಯಲ್ಲೂ ಕೈ ಮುಗಿತಾರೆ. ಆದೇನು ಮಿಶ್ರ ಗುಣ. ಮೂರನೇದು ಮಿಶ್ರ ಅಂತಂದರೆ ಸಮ್ಯಕ್ತ್ವನೂ ಇರುತ್ತೆ, ಮಿಥ್ಯಾತ್ವನೂ ಇರುತ್ತೆ. ಆ ಥರ ಗುಣಸ್ಥಾನ, ಅದಕ್ಕೆ ಮಿಶ್ರ ಗುಣಸ್ಥಾನ ಅಂತ ಹೇಳ್ತಾರೆ. ಅವಿರತ ಅಂದರೆ ಸಮ್ಯಕ್ ದೃಷ್ಟಿ ಮಾತಾ ದೇವಶಾಸ್ತ್ರ ಗುರು ಬಿಟ್ಟು ಜೈನ ಧರ್ಮ ಬಿಟ್ಟು ಬೇರೆ ಏನೂ ಮಾಡಲ್ಲ. ಆದರೆ ಯಾವುದೇ ವ್ರತ ಇಲ್ಲ, ಯಾವುದೇ ನಿಯಮ ವ್ರತ ಇಲ್ಲ. ಆದರೆ ನಂಬಿಕೆ ಮಾತ್ರ ಗಟ್ಟಿ ಇದೆ, 100% ನಂಬಿಕೆ ಇದೆ. ಅದು ಅವಿರತ ಸಮ್ಯಕ್ ದೃಷ್ಟಿ. ನಾಲ್ಕನೇ ಗುಣಸ್ಥಾನ. ಗುಣಸ್ಥಾನ ಎಷ್ಟು? 4. ದೇಶವಿರತ. ಈಗ ನಾವೆಲ್ಲ ಏನಿದ್ದೀವಿ, ಬಯ್ಯಾಜಿ, ನಾನು ಮತ್ತಿಲ್ಲಿ ಎಷ್ಟೊಂದು ಜನ ಎಲ್ಲ ನೀವು ಲಕ್ಷ್ಮೀ ಮಗ್ದುಮ ವೈನಿ, ಆಮೇಲೆ ವಜ್ರವೈನಿ, ಚಬುದಿ ಎಲ್ಲ ಏನಿದೆ 5ನೇ ಗುಣಸ್ಥಾನ. ಎಷ್ಟನೇ ಗುಣಸ್ಥಾನ? 5ನೇ ಗುಣಸ್ಥಾನ. ಅದರಿಂದ ಏನು ಮಾಡೋದು?